ನಮಸ್ಕಾರ ಎಲ್ಲರಿಗೂ. ಶೌಕತ್ ಅಲಿ ಬಂಕಾಪುರ್ ಹಿರಿಯರು ಪೂರ್ವಜರು ಆಗಿನ ಕಾಲದಲ್ಲಿ ಹೇಳಿದರು, ಸತ್ಯಕ್ಕೆ ಎಷ್ಟೇ ಪ್ರಯತ್ನ ಮಾಡಿ ಮುಚ್ಚೋಕ್ಕೆ ಸಾಧ್ಯ ಇಲ್ಲ. ಸಾವಿರಾರು ಅದರ ಮೇಲೆ ಫಿಲ್ಮ್ ಮಾಡಿ ಕತೆ ಮಾಡಿ ಸಾವಿರಾರು ಸುಳ್ಳುಗಳನ್ನು ಹೇಳಿ ಮುಚ್ಚುವ ಪ್ರಯತ್ನ ಮಾಡಿ ಮುಚ್ಚೋಕ್ಕೆ ಸಾಧ್ಯ ಇಲ್ಲ ಅಂತ ಆಗಿನ ಕಾಲದಲ್ಲಿ ಪೂರ್ವಜರು ಹೇಳಿದ್ದು. ಅದು ಹೊರಗೆ ಬರ್ತಾ ಇದೆ. ಈಗ ಸಗಣಿ ಭಕ್ತರ ಏನು ನಡೆಯೋದಿಲ್ಲ. ಪ್ರತಿಯೊಬ್ಬರಿಗೆ ಗೊತ್ತಾಗ್ತಾ ಇದೆ ಸತ್ಯ ಏನು, ಇತಿಹಾಸ ಏನು, ಇಲ್ಲಿ ನಡೀತಾ ಇರೋದೇನು ಅನ್ನೋದನ್ನು ಎಲ್ಲ ಹೊರಗೆ ಬರ್ತಾ ಇದೆ. ಈಗ ನಾನು ಹೋಗ್ತಾ ಇದ್ದೇನೆ ಇತಿಹಾಸ ಕಡೆ. ಈಗ ಶುರು ಎಲ್ಲಿಂದ ಆಯಿತು ಅದನ್ನು ತೋರಿಸ್ತೇನೆ. ಮಹಾರಾಷ್ಟ್ರದಲ್ಲಿ ಒಬ್ಬ ಮುಸಲ್ಮಾನ್ ಮಹಿಳೆ ಮೇಯರ್ ಆಗಿ ಆಯ್ಕೆಯಾಗಿರ್ತಾರೆ. ತನ್ನ ಕಚೇರಿಯಲ್ಲಿ ಟಿಪ್ಪು ಸುಲ್ತಾನ್ ಭಾವಚಿತ್ರ ಹಾಕಿರ್ತಾರೆ. ಇದು ಆಗಿನ ಕಾಲದಿಂದ ಹಾಕ್ಕೊಂಡು ಬರಬೇಕಿತ್ತು. ಈ ದೇಶದಲ್ಲಿ ಆಸ್ತಿ ಟಿಪ್ಪು ಸುಲ್ತಾನ್ ಅದೇನನ್ನೋದನ್ನು ಮುಂದಿನ ಮಾತಿನಲ್ಲಿ ಹೇಳ್ತೇನೆ. ಈಗ ನಾ ಬರ್ತೇನೆ. ಅವರು ಫೋಟೋ ಹಾಕಿದ ನಂತರ ಶುರುವಾಯಿತು ಸಗಣಿ ಭಕ್ತರ ಸನ್ನಾಟ. ಇಡೀ ದೇಶದಲ್ಲಿ ಚರ್ಚೆ ಶುರು ಮಾಡಿದರು. ಟಿಪ್ಪು ಸುಲ್ತಾನ್ ಏನು ಮಾಡಿದ, ಎಂತ ಮಾಡಿದ, ದೇಶಕ್ಕೆ ಏನು ಕೊಟ್ಟಾನ. ಅಲ್ಲದೆ ಈ ಸಗಣಿ ಭಕ್ತರು ದೇಶಕ್ಕಾಗಿ ಏನು ಕೊಟ್ಟಾರ ಅನ್ನೋದನ್ನು ಒಂದೇ ಒಂದು ದಾಖಲೆ ಇಲ್ಲ. ಇಷ್ಟನಾದರೂ ದಾಖಲೆ ಸಿಗಬೇಕಾ? ಇಡೀ ಗೂಗಲ್ ಸರ್ಚ್ ಮಾಡಿ ಇತಿಹಾಸ ನೋಡಿ, ದೇಶಕ್ಕಾಗಿ ಸಗಣಿ ಭಕ್ತರು ಏನು ಕೊಟ್ಟಾರ ಅನ್ನೋದನ್ನು ಒಂದೇ ಒಂದು ದಾಖಲೆ ಇಲ್ಲ. ಆವಾಗಿಂದ ಹಿಡಿದು ನಮ್ಮ ಈ ದೇಶ ಬ್ರಿಟಿಷರ ಕೈಯಿಂದ ಹೊರಗೆ ಬಂದು ಕೂಡ ಅವರ ಒಂದೇ ಒಂದು ದಾಖಲೆಯಲ್ಲೇ ನೋಡೋಕ್ಕೆ ಸಿಗ್ತಾ ಇಲ್ಲ. ಅಂಥವರು ನಮಗೆ ದೇಶ ಬಿಡುವ ಪ್ರಶ್ನೆ ಕೇಳ್ತಾರೆ, ಪಾಕಿಸ್ತಾನಿಗೆ ಹೋಗಿ ಅಂತ ಹೇಳ್ತಾರೆ. ನಮಗೆ ಅಲ್ಲ ಸಲ್ಲದ ಮಾತು ಹೇಳ್ತಾರೆ. ಅವರಿಗೆ ಈ ವಿಡಿಯೋ ಈಗ ಹೋಗ್ತೇನೆ ನಾನು ಇತಿಹಾಸ ಕಡೆ. ಮುಘಲರ ಕೈಯಲ್ಲಿ ದೇಶ ಇತ್ತು. ಮುಘಲರ ಸಾಮ್ರಾಜ್ಯ ಮುಗಿದ ನಂತರ ಶುರುವಾಯಿತು ಬ್ರಿಟಿಷರ ಸಾಮ್ರಾಜ್ಯ. ಬ್ರಿಟಿಷರು ಬಂದರು, ತನ್ನ ದೇಶ ಬಿಟ್ಟು ನಮ್ಮ ದೇಶದಲ್ಲಿ ಬಂದು ನಮ್ಮ ದೇಶದ ಜನರನ್ನು ಬಡಿದು ತನ್ನ ಕೈಯಲ್ಲಿ ತೊಗೊಂಡ್ರು. ಆಡಳಿತ ತೊಗೊಂಡ್ರು, ತನ್ನ ಕೈಯಲ್ಲಿ ಇಡೀ ದೇಶ ತೊಗೊಂಡ್ರು. ನಾವು ಅವರ ಮನೆ ಆಳಾಗಿ, ನಮ್ಮ ಹಿರಿಯರು ಅವ್ರ ಮನೆ ಆಪ್ಷನ್ ಇಲ್ಲ, ನಮ್ಮ ಹಿರಿಯರು ಅವ್ರ ಮನೆ ಆಳಾಗಿ ಜೀವನ ನಡೆಸ್ತಾಯಿದ್ರು. ಅವ್ರಿಗೆ ಬಾ ಅಂದ್ರೆ ಬರೋದು, ಕುಂದ್ರಂದ್ರೆ ಕೂದರೋದು, ಹೋಗಂದ್ರೆ ಹೋಗೋದು. ಯಾಕೆಂದರೆ ದೇಶನೇ ಅವ್ರ ಕೈಯಲ್ಲಿ ಇತ್ತು. ನಂತರ ಅವರೊಂದಿಗೆ ಮೊದಲನೇ ಯುದ್ಧ, ಬ್ರಿಟಿಷರನ್ನು ಈ ದೇಶದಿಂದ ಒದ್ದು ಓಡಿಸೋಕ್ಕೆ ಮೊದಲನೇ ಯುದ್ಧ ನಡೆಸೋದು ಯಾರು? ಸಗಣಿ ಭಕ್ತರ ಕಡೆ ಉತ್ತರ ಇಲ್ಲ. ಇದೇ ಉತ್ತರ, ಆದರೆ ಹೇಳೋಂಗಿಲ್ಲ ಅವರು. ಯಾಕಂತಂದರೆ ಹೇಳೋಕ್ಕೆ ಆಪ್ಷನ್ ಇಲ್ಲ ಅವ್ರಿಗೆ. ಆಗಿನ ಕಾಲದಲ್ಲಿ 1757ರಲ್ಲಿ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳಿ. 1757ರಲ್ಲಿ ಒಬ್ಬ ಮುಸಲ್ಮಾನ್ ವ್ಯಕ್ತಿ ಬ್ರಿಟಿಷರೊಂದಿಗೆ ಮೊದಲನೇ ಯುದ್ಧ ಮಾಡುವ ವ್ಯಕ್ತಿ, ಅದು ಬಂಗಾಲ್ ಕಾ ನವಾಬ್ ಸಿರಾಜುದ್ದೌಲಾ ಅವರು ಶುರು ಮಾಡಿದರು. ನಾನು ಹೇಳ್ತಾ ಇಲ್ಲ, ಗೂಗಲಲ್ಲಿ ಸರ್ಚ್ ಮಾಡಿ ಆಜಾದಿ ಸೆ ಪಹಲೆ ಅಂಗ್ರೇಜೋं के साथ सबसे पहली लड़ाई किसने लड़ी थी ಇಷ್ಟು ಸರ್ಚ್ ಮಾಡಿ ಇತಿಹಾಸ ಎಲ್ಲ ಹೊರಗೆ ಬರುತ್ತೆ. ಅದನಂತರ 1780ರಲ್ಲಿ ಎರಡನೇ ವ್ಯಕ್ತಿ ಟಿಪ್ಪು ಸುಲ್ತಾನ್. ಅದೇ ಟಿಪ್ಪು ಸುಲ್ತಾನ್ ಈಗೇನು ಭಾವಚಿತ್ರಗೋಸ್ಕರ ಸಗಣಿ ಭಕ್ತರು, ಅವರಲ್ಲಿ ಯಾವುದೇ ಒಂದು ದಾಖಲೆ ಇಲ್ಲ, ಯಾವುದೇ ಒಂದು ಇತಿಹಾಸ ಇಲ್ಲ, ಅವ್ರು ಏನು ಮಾಡಿದಾರೆ ದೇಶಕ್ಕೆ ಅನ್ನೋರು. ಅಂಥ ಸಗಣಿ ಭಕ್ತರು ಇಲ್ಲೇ ಏನು ಪ್ರಚಾರ ಮಾಡ್ತಾರಲ್ಲ, ಅದೇ ಟಿಪ್ಪು ಸುಲ್ತಾನ್ ಇಲ್ಲಿ ಗುಂಡು ತಿಂದು ಸತ್ತಿದ್ದು ದೇಶಕ್ಕಾಗಿ. ಇತಿಹಾಸ ಎಂದಿಗೂ ಮುಚ್ಚೋಕ್ಕೆ ಸಾಧ್ಯ ಇಲ್ಲ. ಇತಿಹಾಸ ತೆಗೆದು ನೋಡಿ. ಈಗ ಸಗಣಿ ಭಕ್ತರು ನಮ್ಗೆ ಹೇಳ್ತಾರ ದೇಶಕ್ಕಾಗಿ ಮುಸಲ್ಮಾನರು ಏನು ಕೊಟ್ಟಾರ, ಪಾಕಿಸ್ತಾನಿಗೆ ಹೋಗಿ ಅಂತ. ಈಗ ಪಾಕಿಸ್ತಾನಿಗೆ ಹೋಗೋದು ಸಮಯ ಯಾರಿಗೆ ಬಂದಿದೆ? ಕಮೆಂಟ್ ಬಾಕ್ಸ್ ಖಾಲಿ ಇದೆ. ನನಗೆ ಗೊತ್ತೈತಿ, ನನಗೆ ಬೈತಾರ. ಅದಕ್ಕೆ ಸಂಬಂಧಪಟ್ಟ ಒಂದು ವಿಡಿಯೋ ಹಾಕಿದ್ದೆ ನಾನು ಮೊನ್ನೆ. ಅದು ಲಕ್ಷಾಂತರ ಜನ ನೋಡ್ಯಾರ, ಸಾವಿರಾರು ಕಮೆಂಟ್ ಬಂದವು. ಆ ಕಮೆಂಟ್ನಲ್ಲಿ ಬೈಗಳ ಬಿಟ್ಟು ಏನೂ ಇಲ್ಲ. ಯಾಕೆ ಅಂದರೆ ಅವರಲ್ಲಿ ಬೈಯೋದು ಬಿಟ್ಟು ಬೇರೆ ಆಪ್ಷನೂ ಇಲ್ಲ, ಅವ್ರ ಕಡೆ ಬೇರೆ ಇತಿಹಾಸನೇ ಇಲ್ಲ. ಪಾಪ ಅದಕ್ಕಾಗಿ ಅವರು ಉರ್ಕೊಂಡು ಬೈತಾರೆ. ಪರವಾಗಿಲ್ಲ, ಬೈಯೋರಿಗೆ ಸ್ಪೆಷಲಾಗಿ ಮಾತು ಹೇಳ್ತೀನಿ. ನನ್ನ ತಂದೆ ತಾಯಿ ಹೆಂಡತಿ ಮಕ್ಕಳಿಗೆ ಬೈಯೋದಕ್ಕಿಂತ ಮುಂಚೆ ಒಂದು ಸಲ ಅವರ ಖುದ್ದ ತಂದೆ ತಾಯಿ ಅಕ್ಕ ತಂಗಿ ಹೆಂಡತಿ ಮಕ್ಕಳ ಬೇರೆಯವ್ರ ಕೈಯಾಗಿ ಕೊಟ್ಟು ಬಂದು ನನಗೆ ಬೇಕಾದಷ್ಟು ಬೈಲಿ. ಕಮೆಂಟ್ ಬಾಕ್ಸ್ ಓಪನ್ ಇದೆ, ಫ್ರೀ ಇದೆ. ಇಷ್ಟಂತರೂ ಹೇಳ್ಬೋದು ಸಗಣಿ ಭಕ್ತರಿಗೆ. ಇದು ಬಿಟ್ಟು ಬೇರೆ ಆಪ್ಷನ್ ಇಲ್ಲ. ನಾನು ಇದರಲ್ಲಿ ಯಾರಿಗೆ ಮನಸ್ಸು ನೋವು ಮಾಡುವಂಥ ಪ್ರಶ್ನೆ ಮಾಡಲಿಲ್ಲ. ಏನು ನಿಜ ಇದೆ, ಏನು ಸಗಣಿ ಭಕ್ತರ ಈ ಮುಸಲ್ಮಾನರ ವಿರೋಧ ಮಾತಾಡ್ತಾರಲ್ಲ, ಅವ್ರಿಗೆ ಉತ್ತರ ಕೊಟ್ಟಿದ್ದು ಅದು ಸಾಕ್ಷಿ ಸಮೇತ. ಪ್ರತಿಯೊಂದು ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳಿ, ಪ್ರತಿಯೊಂದು ಸಿಗುತ್ತೆ. ಉರಿಯೋಲು ಹುರ್ಕೊಳ್ಳಿ. ಧನ್ಯವಾದ.